ಇನ್ನು ಹಾಸನ ಜಿಲ್ಲೆಯ ಮಲೆನಾಡು ಪ್ರದೇಶ ಸಕಲೇಶಪುರ, ಬೇಲೂರು, ಆಲೂರು ಈ ಭಾಗದಲ್ಲಂತೂ ಎಡೆಬಿಡದೆ ಮಳೆ ಆಗ್ತಾ ಇದೆ. ಕಳೆದ 2 ತಿಂಗಳಿಂದ ಸತತ ಮಳೆ ಇಲ್ಲಿ. ಈ ಸತತ ಮಳೆಯಿಂದ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಗುಡ್ಡ ಕುಸಿತವಾಗಿದೆ. ಸಕಲೇಶಪುರ ಹೊರವಲಯದ ಬೈಪಾಸ್ ರಸ್ತೆಯಲ್ಲಿ ಈ ಘಟನೆ ನಡೆದಿರೋದು. ಗುಡ್ಡ ಕುಸಿತ ಎಷ್ಟು ಸಾರ್ತಿ ಆಯಿತು ಈ ಸಾರ್ತಿ ಅಂತೂ ಇಲ್ಲಿ. ಗುಡ್ಡ ಕುಸಿತದಿಂದ ಮೇಲ್ಭಾಗದ ವಾಸದ ನಿವಾಸಿಗಳಲ್ಲಿ ಈಗ ಆತಂಕ. ಮತ್ತಷ್ಟು ಮಣ್ಣು ಕುಸಿದರೆ ಮನೆಗಳಿಗೆ ಹಾನಿಯಾಗುವಂತಹ ಆತಂಕ. ತಗ್ಗು ಪ್ರದೇಶದಲ್ಲಿ ಮತ್ತು ಗುಡ್ಡಗಳ ತಪ್ಪಲಿನಲ್ಲಿ ಮನೆ ಕಟ್ಟಿದರೆ ಗುಡ್ಡ ಕುಸಿದ್ರೆ ಸಹಜವಾಗಿ ಆ ಮನೆಗಳ ಮೇಲೆ ಮಣ್ಣು ಬೀಳುತ್ತೆ. ಈಗೆಲ್ಲ ರೋಡ್ ಬ್ಲಾಕ್ ಆಗ್ತಾ ಇದೆ, ನೆಕ್ಸ್ಟ್ ಮನೆಗಳು ಮುಳುಗಿ ಹೋಗ್ತವೆ. ಅದೆಲ್ಲ ನೋಡ್ತಾ ಇದ್ದೀರಲ್ಲ ಈ ಗುಡ್ಡ ಕುಸಿತದ ಪರಿಣಾಮ. ನಿಮಗೆ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಮಂಗಳೂರಿಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಇದು. ಬಹಳ ಮುಖ್ಯವಾಗಿ ಧರ್ಮಸ್ಥಳ, ಸುಬ್ರಹ್ಮಣ್ಯ, ಮಂಗಳೂರು ಈ ಕಡೆ ಹೋಗ್ತಕ್ಕಂಥದ್ದು ಭಾರೀ ಹಾನಿಯಾಗಿದೆ ರಸ್ತೆಗಳಿಗೆ. ಹಾಸನ ಜಿಲ್ಲೆಯಲ್ಲಿ ಕಳೆದ 3-4 ದಿನಗಳಿಂದ ಧಾರಾಕಾರವಾಗಿ ಮಳೆ ಆಗ್ತಾಯಿದೆ. ಅದರಲ್ಲೂ ಮಲೆನಾಡು ಭಾಗವಾದಂಥ ಸಕಲೇಶಪುರ, ಆಲೂರು, ಅರಕಲಗೂಡಿನಲ್ಲಿ ಎಡೆಬಿಡದೆ ಸುರಿತಾ ಇರತಕ್ಕಂತಹ ಮಳೆಯಿಂದಾಗಿ ಸಾಕಷ್ಟು ಅನಾಹುತಗಳೇ ಸೃಷ್ಟಿಯಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಶಾಲೆಗಳಿಗೆ ಇಂದು ರಜೆಯನ್ನು ಜಿಲ್ಲಾಧಿಕಾರಿಗಳು ಘೋಷಣೆಯನ್ನು ಮಾಡಿದ್ದಾರೆ. ಈಗ ನಾವು ದೃಶ್ಯದಲ್ಲಿ ಗಮನಿಸಬಹುದು, ಇದು ಸಕಲೇಶಪುರ ಪಟ್ಟಣದ ಬೈಪಾಸ್ ರಸ್ತೆ. ಈ ಬೈಪಾಸ್ ರಸ್ತೆಯಲ್ಲಿ ರಸ್ತೆ ಅಗಲೀಕರಣಕ್ಕಾಗಿ ಗುಡ್ಡವನ್ನು 100 ಅಡಿಗಳಷ್ಟು ಆಳ ಬಗೆಯಲಾಗಿತ್ತು. ಅದಕ್ಕೆ ಒಂದು ತಡೆಗೋಡೆಯನ್ನು ಸಹ ನಿರ್ಮಿಸಲಾಯಿತು. ಆದರೆ ನಿರಂತರವಾಗಿ ಸುರಿತಾ ಇರತಕ್ಕಂತಹ ಮಳೆಯಿಂದಾಗಿ ಏನು ಗುಡ್ಡ ಇದೆ ಸಂಪೂರ್ಣವಾಗಿ ಕುಸಿದು ಕೆಳಗೆ ಬಂದಿದೆ. ಇದರ ತಡೆಯಲು ಕಟ್ಟಿದಂತಹ ತಡೆಗೋಡೆ ಏನಿದೆ ಅದು ಸಂಪೂರ್ಣವಾಗಿ ಅದು ಸಹ ಕುಸಿದು ಬಿದ್ದಿರತಕ್ಕಂಥದ್ದು. ಈ ರಸ್ತೆಯಲ್ಲಿ ವಾಹನಗಳು ಪ್ರತಿನಿತ್ಯವೂ ಸಹ ಓಡಾಟವನ್ನು ನಡೆಸ್ತಾರೆ. ಅಲ್ಲದೆ ಈ ಗುಡ್ಡ ಇದೆ, ಅದರ ಮೇಲ್ಭಾಗದಲ್ಲಿ ಮನೆಗಳಿವೆ. ಆ ಮನೆಯಲ್ಲಿ ವಾಸವಾಗಿದ್ದಾರೆ. ಆದರೆ ಆ ಮನೆಯ ಪಕ್ಕದಲ್ಲೇ ಈಗ ಗುಡ್ಡ ಕುಸಿತವಾಗ್ತಿದೆ. ಅದರಿಂದ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಕ್ಕಂತಹ ಕುಟುಂಬಗಳಲ್ಲಿ ಒಂದು ರೀತಿ ಆತಂಕ ಮನೆ ಮಾಡಿದೆ. ಯಾವಾಗ ಬೇಕಾದರೂ ಮನೆಯೂ ಸಹ ಕುಸಿದು ಬೀಳುವಂಥ ಒಂದು ಪರಿಸ್ಥಿತಿ ಎದುರಾಗಿದೆ. ಅಧಿಕಾರಿಗಳು ಸಹ ಸ್ಥಳಕ್ಕೆ ಭೇಟಿಯನ್ನು ಮಾಡಿದರೆ. ಈ ಕಡೆ ದೃಶ್ಯದಲ್ಲಿ ಗಮನಿಸಬಹುದು, ಇಲ್ಲೂ ಒಂದು ಸಹ ಮನೆ ಇದೆ. ಇನ್ನೇನು ಕೇವಲ ಒಂದು 10 ಅಡಿಗಳಷ್ಟು ಮಾತ್ರ ಅದು ಮೇಲಿದೆ. ಅದು ಏನಾದ್ರು ಗುಡ್ಡ ಕುಸಿತವಾದರೆ ಆ ಮನೆಯೂ ಸಹ ಸಂಪೂರ್ಣವಾಗಿ ನೆಲಕ್ಕೆ ಬರುತ್ತೆ. ಅದರಿಂದಲೇ ಆ ಕುಟುಂಬ ಏನಿತ್ತು ಅದು ಬೇರೆಡೆಗೆ ಸ್ಥಳಾಂತರವಾಗಿದ್ದಾರೆ. ಆದರೂ ಸಹ ಮನೆಯ ಸಮೀಪವೇ ಈಗ ಗುಡ್ಡ ಕುಸಿದು ಸಂಪೂರ್ಣವಾಗಿ ರಸ್ತೆಗೆ ಬರ್ತಾ ಇದೆ. ಈ ಸಕಲೇಶಪುರ ಬೈಪಾಸ್ ಮೂಲಕ ಶಿರಾಡಿ ಘಾಟ್ ಮೂಲಕ ಮಂಗಳೂರಿಗೆ ತೆರಳುತ್ತಾರೆ. ಆ ಕಡೆಯಿಂದ ಮಂಗಳೂರಿನಿಂದ ಬೆಂಗಳೂರಿಗೂ ಸಹ ತೆರಳುತ್ತಾರೆ. ಆದರೆ ಪ್ರತಿನಿತ್ಯವೂ ಸಹ ಮಳೆ ಸುರಿತಿರೋದ್ರಿಂದ ಸಂಪೂರ್ಣವಾಗಿ ಗುಡ್ಡ ಕುಸಿತವಾಗ್ತಿದೆ. ವಾಹನ ಸವಾರರು ಆತಂಕದಲ್ಲೇ ಪ್ರಯಾಣವನ್ನು ಬಳಸಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ಗುಡ್ಡ ಕುಸಿತವಾದ ತಕ್ಷಣ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಇಟಾಚಿಯನ್ನು ತಂದು ಆ ಕಲ್ಲು ಬಂಡೆಗಳು, ಗುಡ್ಡ, ಮಣ್ಣು ಎಲ್ಲವನ್ನೂ ಸಹ ತೆರವುಗೊಳಿಸ್ತಾ ಇದ್ದಾರೆ. ಆದರೆ ವಾಹನ ಸಂಚಾರವಾಗಲಿ ಈ ರೀತಿ ಒಂದು ಕುಸಿತವಾದರೆ ಎಲ್ಲಿ ವಾಹನದ ಮೇಲೆ ಆ ಕಲ್ಲುಗಳು, ಮಣ್ಣು, ಗಿಡಗಳು ಬೀಳ್ತವೆ ಅನ್ನೋ ಒಂದು ಆತಂಕ ವಾಹನ ಸವಾರರಲ್ಲಿ ಇದ್ದೇ ಇದೆ. ಈಗ ಕಡಿದಾಗಿರ್ತಕ್ಕಂತಹ ಜಾಗ ಏನಿದೆ ಅದರ ಮೇಲೆ ನೀರು ಬೀಳ್ತಲೇ ಇದೆ. ನೀರು ಬಿದ್ದು ಅತಿಯಾದ ಶೀತದಿಂದ ಮಣ್ಣು ಕುಸಿತಾ ಇದೆ. ಹಾಗಾಗಿಯೇ ಏನು ಬೈಪಾಸ್ ರಸ್ತೆ ಏನಿದೆ ಇದೊಂದು ರೀತಿ ಅಪಾಯಕಾರಿ ರಸ್ತೆಯಾಗಿ ಮಾರ್ಪಟ್ಟಿದೆ. ಆದ್ದರಿಂದ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಏನು ಕಡಿದಾಗಿರ್ತಕ್ಕಂಥ ರಸ್ತೆಗೆ ತಡೆಗೋಡೆಯನ್ನು ನಿರ್ಮಾಣ ಮಾಡಬೇಕು, ಭೂಕುಸಿತವಾಗೋದನ್ನು ತಪ್ಪಿಸ್ಬೇಕಂತೇಳಿ ಸ್ಥಳೀಯರು ಹಾಗೂ ವಾಹನ ಸವಾರರು ಒತ್ತಾಯವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಶಶಿಧರ್ BC ಪಬ್ಲಿಕ್ ಟಿವಿ, ಸಕಲೇಶಪುರ.